ನಮಸ್ತೆ. ಭರವಸೆಯೇ ಬದುಕು ನಂಬಿಕೆ ಇರಲಿ ಬರೆದಿರೋದು ಶ್ವೇತಾ ಬೇಡಿ ಅವರು. ಬನ್ನಿ ನಮ್ಮ ಮುಂದಿನ ಚಾಪ್ಟರ್ನ ಓದೋಣ. ಚಾಪ್ಟರ್ನ ಹೆಸರು ಮಾತಾಡೋಕೆ ಕಷ್ಟವಾಗ್ತಾ ಇದೆ. ಚಾಪ್ಟರ್ ಹೆಸರೇ ಅದು, ಮಾತಾಡೋಕೆ ಕಷ್ಟ ಆಗ್ತಾ ಇದೆ. ಹೇಗೆ ನೋಡೋಣ. ಅವರೊಬ್ಬರು ಅದ್ಭುತ ವಾಗ್ಮಿ. ಅವರ ಒಂದು ಕಾರ್ಯಕ್ರಮ ಅಂದ್ರೆ ಸಾಕು, ಜನರು ಸಾಲು ಸಾಲು ಬರ್ತಾ ಇದ್ರು. ಇದನ್ನ ತುಂಬಾ ಸಿಂಪಲ್ ಆಗಿ ನಾನು ಓದಿರೋದ್ರಿಂದ ಹೇಳ್ಬಿಡ್ತೀನಿ, ಹಾಗೇನೆ ಆಯ್ತಾ. ಸಾರಾಂಶ ಹೇಳ್ತೀನಿ. ಸೊ ಏನಂದ್ರೆ, ಒಬ್ರು ತುಂಬಾ ಚೆನ್ನಾಗಿ ಮಾತಾಡ್ತಾ ಇದ್ರಂತೆ. ಅವರು ಮಾತಾಡೋದನ್ನ ಕೇಳಕ್ಕೆ ಜನ ಸಾಗರ ಬರ್ತಾ ಇತ್ತಂತೆ. ಜನ ಅಷ್ಟು ಇಷ್ಟಪಡ್ತಿದ್ರಂತೆ. ಹಾಗಂತ ಅವ್ರೇನು ತುಂಬಾ ದೊಡ್ಡ ದೊಡ್ಡ ಮಾತಾಡ್ತಾ ಇರ್ಲಿಲ್ವಂತೆ. ಅವ್ರು ತುಂಬಾ ಜೀವನದ ಸರಳ ವಿಚಾರಗಳನ್ನ ಸರಳವಾಗಿ ಹೇಳ್ತಾ ಇದ್ರಂತೆ. ಅದನ್ನ ಕೇಳಕ್ಕೆ ಅಷ್ಟು ಜನ ಬರ್ತಾ ಇದ್ರಂತೆ. ಅವ್ರದ್ದು ಒಂದು ಪ್ರೋಗ್ರಾಮ್ ಇದೆ ಅಂದ್ರೆ ಸಾಕು, ಹಾಲ್ ಫಿಲ್ ಆಗ್ತಾ ಇತ್ತಂತೆ. ಇದು ತುಂಬಾ ವರ್ಷದಿಂದ ಅವರು ಮಾಡ್ಕೊಂಡು ಬಂದಿರುವಂಥದ್ದು. ಒಂದು ಸಲ ಮಾತಾಡಕ್ಕೆ ನಿಂತ್ರೆ ಅವರು ಅಷ್ಟು ಸಲೀಸಾಗಿ ಮಾತಾಡ್ತಾ ಇದ್ರಂತೆ. ತುಂಬಾ ಒಳ್ಳೊಳ್ಳೆ ಪದಗಳನ್ನ, ಅಂದ್ರೆ ಸರಳವಾದ ಪದಗಳನ್ನ ಬಳಸಿ ನೇರವಾಗಿ ಹೃದಯಕ್ಕೆ ತಟ್ಟುವಂತೆ ಅವ್ರು ಹೇಳ್ತಾ ಇದ್ರಂತೆ. ಸೊ ಇದನ್ನ ನೋಡ್ತಾ ಇದ್ದಂತ ಒಂದು ಹುಡುಗ ಕೊನೆಯಲ್ಲಿ ಅವ್ರಿಗೆ ಕಳಿಸ್ಬೇಕಾದ್ರೆ, ಆ ಪ್ರೋಗ್ರಾಮ್ ಇಂದ ಅವ್ರು ಹೊರಡಬೇಕಾದ್ರೆ ಒಂದು ಹುಡುಗ ಹೋಗ್ಬಿಟ್ಟು ಅವ್ರ ಹತ್ರ ಕೇಳಿದ್ರಂತೆ, ನಾನು ನಿಮ್ಮ ಹಾಗೆ ಆಗ್ಬೇಕು ಸರ್, ನಾನು ನಿಮ್ಮ ತರ ಮಾತಾಡ್ಬೇಕು ಸರ್ ಅಂತ. ಆದ್ರೆ ಅದನ್ನ ಕೇಳ್ಬೇಕಾದ್ರೆ ಆ ಹುಡುಗಂಗೆ ಆಕ್ಚುಲಿ ತೊದಲಿತ್ತಂತೆ. ಅಂದ್ರೆ ಪಾಪ ತೊದಲಿ ಕೇಳಿದ್ರಂತೆ, ನಾನು ನಿಮ್ಮ ತರ ಮಾತಾಡ್ಬೇಕು ಅಂತ. ತಕ್ಷಣ ಅವ್ರನ್ನ ನೋಡ್ಬಿಟ್ಟು, ಖಂಡಿತ ನೀನು ನಂತರ ಮಾತಾಡ್ತೀಯ, ಆದ್ರೆ ನಂತರ ಅನ್ಕೊಂಬೇಡ, ನೀನ್ ಏನ್ ಆಗಬೇಕು ಅಂತ ಇದೆಯಾ ಅದನ್ನ ಆಗೋದಕ್ಕೆ ಏನೆಲ್ಲ ಪ್ರಯತ್ನಗಳನ್ನ ಬೇಕು ಎಲ್ಲವನ್ನು ಸಕಾರಾತ್ಮಕವಾಗಿ ಮಾಡು. ಅದಕ್ಕೆ ಬೇಕಾಗಿರೋ ಎಲ್ಲ ಶ್ರಮ ಹಾಕು, ಪಾಸಿಟಿವ್ ಆಗಿ ಥಿಂಕ್ ಮಾಡು. ನೀನೇನ್ ಆಗ್ಬೇಕಂತಿದ್ಯಾ ಅದಕ್ಕೆ ಎಲ್ಲಾ ತರದ ಪ್ರಯತ್ನಗಳನ್ನ ನೀನು ಮಾಡಬೇಕು, ಪ್ರಿಪೇರ್ ಆಗಬೇಕು. ಒಂದಿನ ನೀನೇನ್ ಅನ್ಕೊಂಡಿದ್ಯಾ ಅದನ್ನ ಆಗೇ ಆಗ್ತೀಯಾ. ಅದಾದ್ಮೇಲೆ ನೀನ್ ಬಂದು ನನ್ನನ್ನ ಭೇಟಿ ಆಗ್ಬೇಕು, ಆಯ್ತಾ ಅಂತ ಹೇಳಿ ವಿಶ್ ಮಾಡಿ ಹೋದ್ರಂತ. ಆಗ ವಿಶ್ ಮಾಡಿ ಹೋದ್ಮೇಲೆ ಮತ್ತೆ ಹಲವಾರು ಕಾರ್ಯಕ್ರಮಗಳಲ್ಲಿ ಅವ್ರು ಬ್ಯುಸಿ ಆಗ್ಬಿಟ್ರಂತೆ. ಸೊ ಒಂದಿನ ಒಂದು ದೊಡ್ಡ ಸಂಸ್ಥೆಯಲ್ಲಿ ಇವ್ರನ್ನ ಮತ್ತೆ ಮಾತಾಡಕ್ಕೆ ಕರೆದಿದ್ರಂತೆ, ತುಂಬಾ ವರ್ಷದ ನಂತರ. ಅದ್ರ ಜೊತೆಗೆ ಇವರ ಕೊನೆಯ ಪ್ರೋಗ್ರಾಮ್ ಅದಾಗಿತ್ತಂತೆ. ಅಂದ್ರೆ ಇವರ ಕೊನೆಯ ಪ್ರೋಗ್ರಾಮ್ ಅದು. ಜೊತೆಗೆ ಏನಂತ ಅಂದ್ರೆ, ಅವ್ರಿಗೆ ರಿಟೈರ್ಮೆಂಟ್, ಅಂದ್ರೆ ನಾನು ಇನ್ನ ಮಾತಾಡಲ್ಲ ಅಂತ ಹೇಳಿ ರಿಟೈರ್ಮೆಂಟ್ ತಗೊಳ್ತಾ ಇರುವಂತಹದ್ದ ಒಂದು ಕೊನೆಯ ಕಾರ್ಯಕ್ರಮ ಅದು. ಅವ್ರಿಗೆ ಮಾತಾಡ್ಬೇಕಾದ್ರೆ, ಇಷ್ಟು ವರ್ಷದ ಸುದೀರ್ಘ ಪಯಣದ ಮೆಲುಕನ್ನ ಹಾಕ್ಬೇಕಾದ್ರೆ ಅವರ ಧ್ವನಿ ಕೂಡ ಒಂಥರ ಲೈಕ್ ನನ್ನ ವೃತ್ತಿ ಮುಗಿತಾ ಇದೆ ಅಂತ ಹೇಳಿ ಮಾತಾಡ್ತಾ ಇದ್ರಂತೆ. ಅದಾದ ಮೇಲೆ ಆ ಕಾರ್ಯಕ್ರಮವನ್ನ ಯಾರು ಆಯೋಜಿಸಿದ್ರು ಅವ್ರು ಬಂದು ಇವರ ಬಗ್ಗೆ ಮತ್ತೆ ಅವರ ಸಂಸ್ಥೆಯ ಬಗ್ಗೆ ಮಾತಾಡಕ್ ಶುರು ಮಾಡಿದ್ರಂತೆ. ಹಾಗೇನೆ ಅವರು ಒಂದು ದೊಡ್ಡ ಸಂಸ್ಥೆಯನ್ನ ಸ್ಥಾಪನೆ ಮಾಡಿದ್ರಂತೆ. ಜೀವನದಲ್ಲಿ ಯಾರೆಲ್ಲ ಜೀವನದಲ್ಲಿ ಸೋಲೇಬಾರದು ಅನ್ನೋ ಧ್ಯೇಯನ ಇಟ್ಕೊಂಡು, ಆ ಒಂದು ವಾಕ್ಯನ ಇಟ್ಕೊಂಡಿರೋ ಅಂಥವ್ರು, ಹಾಗೆ ಜೀವನದಲ್ಲಿ ಏನೇ ಬಂದ್ರು ಎದುರಿಸ್ತೀನಿ ಅನ್ನೋ ಅಂತ ಮನಸ್ಥಿತಿಯನ್ನ ಸೃಷ್ಟಿ ಮಾಡುವಂತಹ ಒಂದು ಸಂಸ್ಥೆ ಅದಾಗಿತ್ತಂತೆ. ಇಲ್ಲಿ ಅಂಕ ಕಡಿಮೆ ಬಂದವರು, ಸೋತ್ ಬಿಟ್ಟೆ, ನನ್ನ ಜೀವನದಲ್ಲಿ ಇನ್ನೇನು ಮಾಡಕ್ಕಾಗಲ್ಲ ಅಂತ ಅನ್ನೋರಿಗೆ ಇದೊಂದು ಹೊಸ ಬೆಳಕನ್ನ ಸೃಷ್ಟಿ ಮಾಡುವಂತಹ ಒಂದು ಸಂಸ್ಥೆಯನ್ನ ಅವರು ಸ್ಥಾಪನೆ ಮಾಡಿದ್ರಂತೆ. ಆ ಒಂದು ವ್ಯಕ್ತಿ ಬಂದು, ಯಂಗ್ಸ್ಟರ್, ಆ ವ್ಯಕ್ತಿ ಬಂದ್ಬಿಟ್ಟು ಅವರ ಮಾತನ್ನ ಹೇಳ್ಬೇಕಾದ್ರೆ ಇವರಿಗೆ, ಅಂದ್ರೆ ಯಾರು ವಾಗ್ಮಿ ಇದ್ರು ಮಾತಾಡ್ತಾ ಇದ್ರಲ್ಲ ಅವರಿಗೆ ಧನ್ಯವಾದಗಳನ್ನ ಹೇಳಿ ವಂದನಾರ್ಪಣೆಯನ್ನ ಮಾಡ್ಬೇಕಾದ್ರೆ ಆಯೋಜಕ ಯಾರು ಅವ್ರನ್ನ ಕರ್ಸಿದ್ರು, ಅವ್ರು ಬಂದ್ಬಿಟ್ಟು ಆ ವೇದಿಕೆ ಮೇಲೆ ಬಂದು ನಿಂತು ನಿರಂತರವಾಗಿ ಮಾತಾಡಿದ್ರಂತೆ. ಎಲ್ಲರೂ ಕೂಡ ಶಾಕ್ ಆದ್ರಂತೆ. ಇವ್ರೇನಪ್ಪ ಇಷ್ಟು ಚೆನ್ನಾಗಿ ಮಾತಾಡ್ತಾ ಇದ್ದಾರೆ, ನಾವು ಇವ್ರೊಬ್ಬರೇ ಮಾತಾಡ್ತಾರೆ ಅನ್ಕೊಂಡೆ, ಬಟ್ ಇವ್ರು ಇಷ್ಟು ಚೆನ್ನಾಗಿ ಮಾತಾಡ್ತಿದಾರಲ್ಲ ಅಂತ ಇವ್ರನ್ನ ನೋಡ್ತಾ ಇದ್ರಂತೆ. ಕೊನೆಯಲ್ಲಿ ತುಂಬಾ ಖುಷಿ ಪಟ್ರಂತೆ ಜನ ಎಲ್ಲ. ಆಗ ಆ ಮಾತಾಡ್ತಿದ್ದಂಥ ಯುವಕ ಹೇಳಿದ್ರಂತೆ, ನನ್ನ ಬದುಕಿನ ಗುರುಗಳು ಇವರೇ. ಅಂದು ನಿಮ್ಮ ಹಾಗೆ ಆಗಬೇಕು ಅಂತ ನಾನು ಬಂದು ಕೇಳಿದಾಗ ನಿನ್ನಿಂದ ಸಾಧ್ಯ, ಪ್ರಯತ್ನ ಪಡು, ಪಾಸಿಟಿವ್ ಆಗಿರು, ಆ್ಯಂಡ್ ನೀನೇನು ಆಗಬೇಕಂತಿದ್ಯಾ ಅದಕ್ಕೆ ಬೇಕಾದಂಥ ಎಲ್ಲ ಶ್ರಮ ಹಾಕು, ಅದಾದಮೇಲೆ ನನಗೆ ಭೇಟಿ ಆಗು ಅಂತ ಹೇಳಿದ್ರು ಇವರು. ಇವತ್ತು ಅದು ಆಗಿದೆ. ನಾನು ಅದಕ್ಕೆ ಬೇಕಾದಂಥ ಎಲ್ಲ ಪ್ರಯತ್ನಗಳನ್ನು ಹಾಕಿ ನನ್ನ ಇಡೀ ಜೀವನ ನಾನು ಏನು ಆಗಬೇಕು ಅಂದ್ಕೊಂಡಿದ್ದೀನಿ ಅದ್ರ ಮೇಲೆ ಮಾತ್ರ ಫೋಕಸ್ ಮಾಡಿ ಇವತ್ತು ನಾನಿಲ್ಲಿ ಬಂದು ನಿಂತು ಈ ಸಂಸ್ಥೆಯನ್ನು ಕಟ್ಟಿ ನಿಮ್ಮ ಮುಂದೆ ಮಾತಾಡ್ತಾ ಇದ್ದೀನಿ ಅಂದರೆ ಇದೆಲ್ಲದಕ್ಕೂ ಕಾರಣ ಅಂದರೆ ನನ್ನಲ್ಲಿ ಈ ಹುಡುಕುವಂಥ ಮನೋಭಾವನೆ, ಪ್ರಯತ್ನದ ಮನೋಭಾವನೆಯನ್ನು ಹುಟ್ಟು ಹಾಕಿದ್ದು ಇವರೇನೆ ಅಂತ ಹೇಳಿ ಅವ್ರ ಬಗ್ಗೆ ಮಾತಾಡಿದಾಗ ಅದೊಂದು ಸಂಭ್ರಮ ಅಲ್ಲಿ ಎಲ್ಲರ ಮನಸ್ಸಲ್ಲೂ ಇತ್ತಂತೆ. ಆಗ ಅವ್ರಿಗೂ ಖುಷಿ ಆಯ್ತಂತೆ. ಲೈಕ್, ಓ ಈ ಹುಡುಗನ ಅಂತ ಅವ್ರು ಮರ್ತಿರ್ತಾರೆ, ಬಟ್
ಎಷ್ಟೊಂದು ಜನಕ್ಕೆ ಈ ಥರ ಹೇಳಿರ್ತಾರಲ್ಲ, ಬಟ್ ಎಲ್ಲೋ ಕೆಲವ್ರು ಮಾತ್ರ ಬಂದು ಅದನ್ನು ಪ್ರೂವ್ ಮಾಡಿ ನೀವು ಅವತ್ತು ಹಿಂಗೆ ಹೇಳಿದ್ರಿ ಅಂತ ಹೇಳೋರು. ಹಾಗಾಗಿ ನೀವು ಬೇರೆಯವರಂತೆ ಮಾತನಾಡಲಾಗದೆ ಕಷ್ಟಪಡ್ತಿರಬಹುದು. ಹಳ್ಳಿಯಲ್ಲಿ ಓದಿ ಇಂಗ್ಲಿಷ್ ಎನ್ನುವುದು ಭೂತದಂತೆ ನಿಮಗೆ ಭಯ ಪಡಿಸಿರ್ಬೋದು. ಮಾತನಾಡುವಾಗ ಅಚಾನಕ್ಕಾಗಿ ನಿಮಗೆ ನಡುಕ ಬರ್ಬೋದು, ಮಾತು ಮರೆತು ಹೋಗ್ಬೋದು, ಮುಂದೆ ಈ ಸಮಸ್ಯೆಗಳು ಮುಂತಾದ ಸಮಸ್ಯೆಗಳು ನಿಮಗೆ ಆಗಬಹುದು. ಇಲ್ಲಿ ಯಾರೂ ಕೂಡ ಪರ್ಫೆಕ್ಟ್ ಅಲ್ಲ, ಪರಿಪೂರ್ಣರಲ್ಲ ಅನ್ನೋದನ್ನ ನೆನಪಲ್ಲಿಟ್ಕೊಳ್ಳಿ. ಅದೇನೇ ಆಗಬೇಕು ಅನ್ನೋದಕ್ಕೂ ನೀವೇನು ಆಗ್ಬೇಕು ಅನ್ಕೊಂಡಿದ್ದೀರಾ ಅದು ನಿಮಗೆ ಗೊತ್ತಿದ್ರೆ ಸಾಕು. ಹಾಗೆ ನೀವೇನು ಆಗ್ಬೇಕು ಅನ್ಕೊಂಡಿದ್ದೀರಾ ಅದ್ರ ಮೇಲೆ ನಿಮ್ಮ ಸಂಪೂರ್ಣ ಗಮನ ಇಟ್ಕೊಳ್ಳಿ. ಪ್ರಯತ್ನ ಮಾಡಿದ್ರಾಯ್ತು, ಅದು ಖಂಡಿತ ಆಗುತ್ತೆ ಅನ್ನೋ ನಂಬಿಕೆ ನಿಮ್ಗಿರ್ಲಿ. ನಿಮ್ಮಲ್ಲೂ ಅದೇನಾದ್ರೂ ಭಯ ಇದ್ರೆ, ಆತಂಕ ಇದ್ರೆ ಮರ್ತು ಬಿಡಿ. ಎಷ್ಟೋ ಜನ ಇಂಗ್ಲಿಷ್ ಗೊತ್ತಿಲ್ದಿರೋರು ಇವತ್ತು ಇಂಗ್ಲಿಷ್ ಅಂದರೆ ಸ್ಪೋಕನ್ ಇಂಗ್ಲಿಷ್ ದೊಡ್ಡ ಸಂಸ್ಥೆಯನ್ನು ಓಪನ್ ಮಾಡಿದ್ದಾರೆ. ಒಬ್ಬರು ಕೋಲಾರಿನ ಒಂದು ಹುಡುಗ ಕನ್ನಡ ಮೀಡಿಯಮಲ್ಲಿ ಓದಿರೋ ಅಂಥವ್ರು, ಇಂಗ್ಲೀಷ್ ಗೊತ್ತೇ ಇಲ್ಲ. ಇಂಗ್ಲೀಷ್ ಅವರಿಗೆ ಪರಿಚಯ ಆಗಿದ್ದೇ 8th ಸ್ಟ್ಯಾಂಡರ್ಡಿಂದ ಅಂತೆ. ಸೊ ಅಂದರೆ ಕರೆಕ್ಟಾಗಿ ಪರಿಚಯ ಆಗಿದ್ದು, ಆದರೂ ಕೂಡ ಇಂಗ್ಲೀಷೇ ಗೊತ್ತಿಲ್ದಿರೋರು ಇವತ್ತು ಸ್ಪೋಕನ್ ಇಂಗ್ಲೀಷ್ ಕೋಚಿಂಗ್ ಸೆಂಟರ್ನ ನಡೆಸ್ತಿದ್ದಾರೆ ಅಂದರೆ ಇಮ್ಯಾಜಿನ್ ಮಾಡಿ. ಓಕೆ, ಸೊ ಅದೆಲ್ಲವೂ ಕೂಡ ನಮ್ಮ ಪ್ರಯತ್ನದಿಂದ ಖಂಡಿತ ಸಾಧ್ಯ ಆಗುತ್ತೆ. ನಿರಂತರವಾದ ಪ್ರಯತ್ನ, ನಂಬಿಕೆ. ದೊಡ್ಡ ಮಟ್ಟಕ್ಕೆ ಮಾಡಬೇಕಾ, ದೊಡ್ಡ ಮಟ್ಟದ ಪ್ರಯತ್ನಗಳನ್ನ ಮಾಡಬೇಕು. ಸದ್ಯಕ್ಕೆ ನನ್ನಲ್ಲಿರೋ ಭಯ ಹೋಗಿಸ್ಬೇಕಾ, ಅಟ್ಲೀಸ್ಟ್ ಸ್ವಲ್ಪ ಸ್ವಲ್ಪ ಆದರೂ ಶುರು ಮಾಡಿಬಿಡ್ಬೇಕು ಅಲ್ವಾ. ಹಾಗಾಗಿ ಈ ಪ್ರಯತ್ನ ಮಾಡಬೇಕು. ಅದನ್ನು ಆ ಭಯ ಆತಂಕನ ಬಿಟ್ಬಿಡಿ. ನಿಮ್ಮಿಂದ ಎಲ್ಲವೂ ಸಾಧ್ಯನೇ. ಭಾಷೆ, ಮಾತು, ಅಭಿವ್ಯಕ್ತ ಎಲ್ಲವೂ ಅವರವರ ಪ್ರಕಾರ ಅಷ್ಟೇ. ಸೊ ಹೀಗೆ ಮಾತಾಡಬೇಕು. ಜನ ಹಿಂಗೆ ಮಾತಾಡಿದ್ರೇ ನಮ್ಮನ್ನು ಒಪ್ಕೊಳ್ಳೋದು, ನಾನು ಈ ಥರ ಮಾತಾಡಿದ್ರೇ ನಮ್ಗೆ ಇಷ್ಟ ಆಗೋದು. ನಾನು ರಿಷಿಬ್ ಶೆಟ್ಟಿ ಅವರ ಒಂದು ಇಂಟರ್ವ್ಯೂ ನೋಡ್ತಾ ಇದ್ದೆ. ಅವ್ರಿಗೆ ಇಂಗ್ಲೀಷ್ ಅಷ್ಟು ಬರೋದಿಲ್ಲ. ಅವ್ರು ಎಷ್ಟು ಚೆನ್ನಾಗಿ ಹೇಳಿದ್ರು ಅಂದರೆ, ನನಗೆ ಇಂಗ್ಲೀಷ್ ಬರೋದಿಲ್ಲ, ನೀವೇನೇ ಮಾತಾಡಿದ್ರು ನಾನು ಕನ್ನಡದಲ್ಲೇ ಆನ್ಸರ್ ಮಾಡಬಲ್ಲೆ, ಕನ್ನಡನೇ ನಂಗೆ ಕಂಪ್ಲೀಟಾಗಿ ಬರೋದು, ಹಿಂದಿ ನಾನು ಪ್ರಯತ್ನ ಪಡ್ತೀನಿ ಅಂತ ಹೇಳಿ ಮಾತಾಡ್ತಾ ಇದ್ರು. ಆ್ಯಕ್ಚುಲಿ ಅವ್ರು ಮಾತಾಡ್ತಿರೋದ್ರಲ್ಲಿ ಎಷ್ಟೊಂದು ಗ್ರಾಮರ್ ಮಿಸ್ಟೇಕ್ ಇತ್ತು, ಎಷ್ಟೊಂದು ಅವ್ರು ತಪ್ಪು ಮಾತಾಡ್ತಾ ಇದ್ರು. ಆದರೂ ಸಹ ರಿಷಿಬ್ ಶೆಟ್ಟಿಗೆ ಜನ ಚಪ್ಪಾಳೆ ಹೊಡಿತಾ ಇದ್ರು. ಅಂದರೆ ಅವರ ನ್ಯೂನ್ಯತೆಗಳು ಭಾಷೆಯಲ್ಲಿ ಇಲ್ಲ ಅನ್ನೋದು ಅವ್ರಿಗೆ ಗೊತ್ತು, ಅದಕ್ಕೆ ಜನನು ಆಕ್ಸೆಪ್ಟ್ ಮಾಡಿಕೊಂಡ್ರು. ಸೊ ಇವಾಗ ನಿಮ್ಗೆ ಅನ್ಸ್ಬೋದು, ಮೇಡಮ್ ಅವ್ರು ಸಾಧನೆ ಮಾಡಿದ್ಮೇಲೆ ಅವ್ರು ಏನು ಮಾತಾಡಿದ್ರು ಜನ ತಗೊಳ್ತಾರೆ ಮೇಡಮ್, ಆದರೆ ಸಾಧನೆ ಮಾಡೋಕ್ಕೆ ಮುಂಚೆ ಜನ ಹಂಗೆ ಒಪ್ಕೊಳ್ಳಲ್ಲ ಅಂತ ನೀವೇನಾದರೂ ಹಾಗೆ ಯೋಚನೆ ಮಾಡ್ತೀರಾ ಅಂದರೆ, ರಿಷಿಬ್ ಶೆಟ್ಟಿಗೂ ಕೂಡ ಆ ಥರ ಅವಮಾನಗಳಾಗಿಲ್ಲ ಅಂತ ನೀವು ಅಂದ್ಕೊಳ್ತೀರಾ? ಅವರಿಗೂ ಆಗಿರುತ್ತೆ, ಅವರಿಗೂ ಆಡ್ಕೊಂಡಿರ್ತಾರೆ. ನಿನಗೆ ಗೊತ್ತಿರೋದೇ ಇಷ್ಟು, ನೀನು ಹೆಂಗೆ ದೊಡ್ಡ ಮಟ್ಟಕ್ಕೆ ಬೆಳಿತೀಯಾ ಅಂದಿರ್ತಾರೆ. ಆದರೆ ಅದ್ಯಾವುದು ಮ್ಯಾಟ್ರ್ ಆಗೋದಿಲ್ಲ. ಸಾಧನೆ ಹಾದಿಯಲ್ಲಿ ಬರೋ ಅವಮಾನಗಳನ್ನು ನಾವು ಎಷ್ಟು ತಲೆಗೆ ಹಚ್ಕೊತೀವೋ ಅಷ್ಟು ನಾವು ಕುಗ್ಗಿ ಹೋಗ್ತೀವಿ. ಸೊ ನಮಗೆ ಅದು ಗೊತ್ತಿಲ್ಲ, ಇದು ಗೊತ್ತಿಲ್ಲ, ನೀನು ಕಲ್ತಿರೋದೇ ಇಷ್ಟು ಅಂತ ಅವ್ರು ಅನ್ಬೇಕಾದ್ರೆ ಖಂಡಿತ ನೀವು ಹೇಳೋದನ್ನ ಅಕ್ಸೆಪ್ಟ್ ಮಾಡಿ, ಇನ್ನೂ ಹೆಚ್ಚಿನ ನಾನು ಕಲಿತೀನಿ ಅನ್ನೋದ್ರಲ್ಲಿ ನಾವು ಮುಂದಕ್ಕೆ ಹೋಗಬೇಕೇ ಹೊರತು ನಮ್ಮ ಮೇಲೆ ನಮಗೆ ಅನುಮಾನ ಬರಬಾರ್ದು. ಹಾಗೆ ನಾವು ಇನ್ನೊಬ್ಬರಿಗೆ ಏನೋ ಪ್ರಯತ್ನ ಪಡ್ತಿದ್ದಾರೆ ಅಂದಾಗ ಪ್ರೋತ್ಸಾಹ ಕೊಡಬೇಕೇ ಹೊರತು ಅವ್ರನ್ನ ನಾವು ಕುಗ್ಗಿಸ್ಬಾರ್ದು. ಸೊ ಹಾಗಾಗಿ ಇಲ್ಲಿ ನಾವು ಮಾಡಬೇಕಾಗಿರೋದು, ನಾವು ಏನು ಆಗ್ಬೇಕಂತಿದ್ದೀವಿ ಅದ್ರ ಕಡೆ ನಾವು ಗಮನ ಕೊಡಬೇಕು. ಬೇರೆ ಯಾರೋ ಪ್ರಕಾರ ಹೀಗೆ ಮಾತಾಡಬೇಕು, ಅದಕ್ಕೆ ನಾನು ಹಂಗೆ ಮಾತಾಡಿದ್ರೇ ಜನ ಆಕ್ಸೆಪ್ಟ್ ಮಾಡ್ತಾರೆ ಅನ್ನೋದೆಲ್ಲ ನಮ್ಮ ತಲೆಯಲ್ಲಿ ಇರಬಾರ್ದು. ಬದಲಾಯಿಸಬೇಕು ಅಂತ ಅಂದರೆ ಪ್ರಯತ್ನ ಬೇಕು. ಅದಕ್ಕೂ ಮೊದಲು ಮನಸ್ಸು ಫಸ್ಟು ಆರಾಮಾಗಿರಬೇಕು. ಅವಾಗ ಮಾತ್ರ ಪ್ರಯತ್ನ ಮಾಡೋಕ್ಕೆ ಸಾಧ್ಯ. ನನ್ನಿಂದ ಎಲ್ಲವೂ ಆಗತ್ತೆ ಎನ್ನುವ ಮನಸ್ಸಿನಿಂದ ನೀವು ಪ್ರಯತ್ನ ಮಾಡಿ. ಆಗ ನಿಮಗೆ ಬರುವಂತಹ ಟೀಕೆ ಟಿಪ್ಪಣಿಗಳಿಗೆ ನೀವು ತಲೆ ಕೆಡಿಸ್ಕೊಳ್ಳೋದಿಲ್ಲ. ನಿಮಗಿಂತ ಪವರ್ಫುಲ್ ಆಯುಧ ಇನ್ಯಾವುದೂ ಇಲ್ಲ. ಉಪಯೋಗಿಸಿಕೊಳ್ಳುವ ಚಾಣಕ್ಷತನ ಬೆಳೆಸ್ಕೊಳ್ಳಿ. ಇದಕ್ಕೆ ನಾನೊಂದು ಕನ್ಕ್ಲೂಷನ್ ಕೊಡಕ್ಕೆ ಹೇಳ್ತೀನಿ. ಯಾರೆಲ್ಲ ನಮ್ಮ ಪಾರ್ಟಿಸಿಪೆಂಟ್ಸ್ ಇದ್ದಾರೆ ಅವರಿಗೆ ಇವರು ಪರಿಚಯ ಇದ್ದಾರೆ. ಹಾಗೆ ಯಾರೆಲ್ಲ ನಮ್ಮ ಎಮೋಜಿಮಲ್ಲಿ ಕೆಲವು ವಿಡಿಯೋಗಳನ್ನ ನೋಡಿದರೆ, ನನ್ನ ಜೊತೆ ಇನ್ನೊಬ್ಬ ಹುಡುಗ ಮೈಕ್ ಇಟ್ಕೊಂಡು ಮಾತಾಡೋ ಅಂಥ ವಿಡಿಯೋ ಇದೆ. ಹಾಗೆ ತುಂಬ ವಿಡಿಯೋಸ್ಗಳನ್ನ ಅವ್ರು ಮಾಡಿದ್ದಾರೆ ಕೂಡ. ಆ್ಯಂಡ್ ಸ್ಟೂಡೆಂಟ್ಸ್ಗಳಿಗೆ ಟ್ರೈನ್ ಮಾಡೋ ಅಂಥ ವಿಡಿಯೋಗಳಿದೆ. ಆ ಹುಡುಗ ಯಾರು ಅಂದರೆ, ಅಫ್ಕೋರ್ಸ್ 14 ವರ್ಷದ ಹಿಂದೆ ಆ ಹುಡುಗ ನನಗೆ ಭೇಟಿಯಾಗಿದ್ದು ಒಂದು ಮದುವೆ ಸಮಾರಂಭದಲ್ಲಿ. ನನ್ನ ಕಸಿನ್ ಮದುವೆಗೆ ಹೋದಾಗ ನನ್ನ ಕಸಿನ್ ಫ್ರೆಂಡ್ ಅವರು, ನನಗಿಂತ 4-5 ವರ್ಷ ಚಿಕ್ಕ ಹುಡುಗ. ಸೊ ಅವ್ರ ಜೊತೆ ನಾನು ಮಾಮೂಲಿ ಫ್ರೆಂಡ್ಸ್ ಆಗಿ ಪರಿಚಯ ಮಾಡಿಸಿದಾಗ ಮಾತಾಡಬೇಕಾದ್ರೆ ಈ ಹುಡುಗನಲ್ಲಿ ಏನೋ ಸ್ಪಾರ್ಕ್ ಇದೆ ಅಂತ ಅಷ್ಟೇ ನಂಗೆ ಗೊತ್ತಾಯಿತು. ನಾನು ಅವತ್ತು ಅವ್ರ ಜೊತೆ ಮಾತಾಡಿ, ಏನೂ ಅವನಿಗೆ 18 ಇಯರ್ಸ್ ಆಗಿರಲಿಲ್ಲ. 18 ಇಯರ್ಸ್ ಆದಮೇಲೆ ಒಂದ್ಸಲ ನೀವೆಲ್ಲ ಭೇಟಿಯಾಗಿ ಲೈಫಲ್ಲಿ ಏನಾದರೂ ಮಾಡೋಣ, ಈಗ ಸದ್ಯಕ್ಕೆ ನೀವು ಮುಗಿಸ್ಕೊಳ್ಳಿ ನಿಮ್ಮ ಸೆಕೆಂಡ್ PU ಅಂತ ಹೇಳಿದ್ದೆ.
ಆ ಹುಡುಗ ಅದನ್ನ ನೆನಪಲ್ಲಿ ಇಟ್ಕೊಂಡು ಕಾಂಟ್ಯಾಕ್ಟ್ ನಂಬರ್ ಇಟ್ಕೊಂಡು ನನ್ನ ಜೊತೆ ಕಾಂಟ್ಯಾಕ್ಟ್ ಮಾಡ್ದ, ಭೇಟಿ ಆಗಬೇಕು ಅಕ್ಕ ಅಂತ. ಹೋಗಿ ನಾನು ಅವನ್ನ ಭೇಟಿ ಆಗಿದ್ದು ಒಂದು ಲೈಟ್ ಕಂಬದ ಕೆಳಗೆ ನಾನು ನಮ್ಮ ಅಣ್ಣ ಹೋದ್ವಿ. ಸೊ ಹೋಗ್ಬಿಟ್ಟು ಅವನ ಹತ್ರ ಮಾತಾಡಿದಾಗ, ನಿನ್ನ ಕನ್ಸು ಏನಿದೆ, ನಿನ್ನ ಡ್ರೀಮ್ ಏನಿದೆ, ಏನಾಗ್ಬೇಕಂತಿದ್ಯಾ ಅಂತ ಕೇಳಿದ್ದಕ್ಕೆ ಅವ್ನು ಹೇಳ್ದ, ನಾನು ಒಳ್ಳೆ ಸ್ಪೀಕರ್ ಆಗಬೇಕು ಅಂತ ಇದ್ದೀನಿ ಅಂತ, ನಾನು ಒಳ್ಳೆ ಮಾತುಗಾರ ಆಗಬೇಕು ಅಂತ ಇದ್ದೀನಿ ಅಂತ. ಯಾಕೆ ಅಂತ ಕೇಳಿದೆ, ಯಾಕೆ ನೀನು ಸ್ಪೀಕರ್ ಆಗಬೇಕು ಅಂತಿದ್ಯಾ ಅಂದಾಗ ಅವನಲ್ಲಿ ಇದ್ದಿದ್ದಂಥ ಪ್ರಾಬ್ಲಮ್ ಸ್ಟ್ಯಾಮರಿಂಗ್ ಪ್ರಾಬ್ಲಮ್, ಅಂದರೆ ತೊದಲಿತ್ತು. ಅವನು ತುಂಬ ತೊದಲಿಸ್ತಾ ಇದ್ದ. ಈ ತೊದಲಿಂದ ನಂಗೆ ತುಂಬ ಅವಮಾನ ಆಗಿದೆ, ನಾನು ಇದೆಲ್ಲ ಬ್ರೇಕ್ ಮಾಡಬೇಕು ಆ್ಯಂಡ್ ನನ್ನ ಡ್ರೀಮ್ ಅದು ಅಂತ. ಆಗ ನಂಗೆ ಅನಿಸಿದ್ದೇನೆಂದರೆ, ಅವನ ವೀಕ್ನೆಸ್ನ ಅವನು ಸ್ಟ್ರೆಂತ್ ಆಗಿ ಕನ್ವರ್ಟ್ ಮಾಡ್ಕೊಳ್ಳೋಕ್ಕೆ ರೆಡಿ ಇದ್ದಾನೆ. ಆಲ್ರೆಡಿ ಅವನಿಗೆ ಸಾಕಷ್ಟು ಅವಮಾನಗಳನ್ನು ಫೇಸ್ ಮಾಡಿದ್ದಾನೆ. ಹೀಗಾಗಿ ಒಂದ್ಸಲ ನಮ್ಮ ಜೊತೆ ಕನೆಕ್ಟ್ ಆದಮೇಲೆ ಒಂದು ಪ್ರೋಗ್ರಾಮಲ್ಲಿ ನಾನು ಅದಕ್ಕೆ ಹೋಗಿ ಮಾತಾಡಬೇಕಿತ್ತು. ನಾನು ಏನು ಮಾಡಿದೆ, ಬೇಕಂತ ನಾನು ಇವತ್ತು ಬರ್ತಾ ಇಲ್ಲ, ಆ ಪ್ರೋಗ್ರಾಮ್ ನೀನೇ ಮಾಡಿಕೊಟ್ಬಿಡು ಅಂತ ಹೇಳಿಬಿಟ್ಟೆ. ಹೊರಗಡೆ ಬಂದು ಫೋನ್ ಮಾಡಿ, ಅಕ್ಕ ನಂಗೆ ಆಗಲ್ಲ, ನಂಗೆ ಭಯ ಆಗುತ್ತೆ. ಇಲ್ಲ, ನಿನ್ನ ಕೈಲಾಗುತ್ತೆ, ನೀನು ಮಾಡು, ನಾ ಬರಲ್ಲ ಅಂತ. ಸೊ ಒಂದು 30-40 ಜನದ ಮುಂದೆ ಅವ್ನು ಫಸ್ಟು ಮಾತಾಡ್ದ, ಸ್ಪೀಡಾಗಿ ಸಖತ್ತಾಗಿ ಮಾತಾಡ್ದ. ಜನ ಎಲ್ಲ ಇವನು ಹಿಂಗೆ ಮಾತಾಡ್ತಾನೆ ಅನ್ನೋಕ್ಕೆ ಶುರು ಮಾಡಿದ್ರು. ಅಲ್ಲಿ ಅವನಿಗೆ ಕಾನ್ಫಿಡೆನ್ಸ್ ಬಂತು. ಅಲ್ಲಿಂದ ಇವತ್ತು ನಮ್ಮ ಎಮೋಜಿಮ್ ಭಾವನೆಗಳಿಗೊಂದು ಶಾಲೆಯ ಕೋ-ಫೌಂಡರ್ ಆ್ಯಕ್ಚುಲಿ ಅದೇ ಹುಡುಗನೇ ಸಂದೇಶ್. 15 ವರ್ಷದ ಹಿಂದೆ ನನಗೆ ಸಿಕ್ಕಂಥ ಹುಡುಗ, ತೊದಲಲ್ಲಿ ಇದ್ದಿದ್ದು, ಮಾತಾಡೋಕ್ಕೆ ಬರ್ತಾ ಇಲ್ದಿದ್ದ ಹುಡುಗ ಇವತ್ತು ಸ್ಪೀಕರ್ ಆಗಿದ್ದಾರೆ, ಟ್ರೈನರ್ ಆಗಿದ್ದಾರೆ, ಕೋಚ್ ಆಗಿದ್ದಾರೆ. ಅಂದರೆ ಎವ್ರಿಥಿಂಗ್ ಈಸ್ ಪಾಸಿಬಲ್ ನೀವು ನಿರ್ಧಾರ ಮಾಡಿದ್ರೆ. ಆ್ಯಂಡ್ ಅವನಿಗೇನು ಅವಮಾನಗಳಾಗ್ತಿತ್ತು ಅದನ್ನೆಲ್ಲ ಅವನು ಸೈಡಿಗಿಟ್ಟ. ಸೆಕೆಂಡ್ ಥಿಂಗ್, ಅದನ್ನು ಆಕ್ಸೆಪ್ಟ್ ಮಾಡ್ದ. ಹಾಗೆ ಸಾಕಷ್ಟು ಬೇರೆ ಸಂಸ್ಥೆಗಳಲ್ಲೂ ಕೂಡ ಅವನು ವರ್ಕ್ ಮಾಡಬೇಕಾದ್ರೆ ತುಂಬ ಜನ ಅವ್ನಿಗೆ ಹೇಳ್ತಾ ಇದ್ರಂತೆ, ನೀವು ಹೆಂಗೆ ಇಷ್ಟು ಸಖತ್ತಾಗಿ ಮಾತಾಡ್ತೀರಾ ಹಾಗೆ ಹೀಗೆ ಅಂದರೆ. ನನಗೆ ಈ ಥರ ಪ್ರಾಬ್ಲಮ್ ಇತ್ತು ಕೂಡ ಅಂದರೆ ಜನ ನಂಬೋದೇ ಇಲ್ಲ. ಸೊ ಅಷ್ಟು ಚೆನ್ನಾಗಿ ಇವತ್ತು ಅವನು ಅದರಿಂದ ರಿಕವರ್ ಆಗಿದ್ದಾನೆ. ಸೊ ನಮಗೆ ಆ ಪ್ರಾಬ್ಲಮ್ ಇದೆ, ಈ ಪ್ರಾಬ್ಲಮ್ ಇದೆ ಅಂತ ನಮ್ಮ ಮನಸ್ಸಿಗೆ ಯಾವಾಗ ನಾವು ಹಾಕ್ಕೊಳ್ತೀವಿ, ಅದೇ ದೊಡ್ಡ ಪ್ರಾಬ್ಲಮ್. ಸೊ ಹಾಗಾಗಿ ನಿಮ್ಮ ವೀಕ್ನೆಸ್ ಏನು ಅದನ್ನು ನೋಡ್ಕೊಳ್ಳಿ. ಆದರೆ ನಿಮ್ಮ ಗುರಿ ತಲುಪೋದಕ್ಕೆ ನಿಮ್ಮ ವೀಕ್ನೆಸ್ ಅಡ್ಡಿ ಆಗ್ತಾ ಇದೆಯಾ? ಹಾಗಿದ್ರೆ ಆ ವೀಕ್ನೆಸ್ ಮೇಲೆ ವರ್ಕೌಟ್ ಮಾಡಿ ಅದನ್ನು ಸ್ಟ್ರೆಂತಾಗಿ ಕನ್ವರ್ಟ್ ಮಾಡಿಕೊಂಡು ಗುರಿ ಕಡೆಗೆ ಫೋಕಸ್ ಮಾಡಿ. ಆ್ಯಂಡ್ ನಿಮ್ಮ ಕೈಲಿ ಮಾತ್ರ ಸಾಧ್ಯ, ನಿಮ್ಮ ಹತ್ರ ಮಾತ್ರ ಆ ಶಕ್ತಿ ಇದೆ. ಜನ ಆಡ್ಕೊಳ್ತಾರೆ, ಜನ ರೇಗಿಸ್ತಾರೆ, ಜನ ನಮಗೆ ಅವಮಾನ ಮಾಡ್ತಾರೆ. ಇದೆಲ್ಲ ನೀವು ಸೈಡಿಗೆ ಇಟ್ಬಿಟ್ಟು ನನ್ನ ಅಭಿವೃದ್ಧಿಗೆ ನಾನು ಏನು ಮಾಡಬೇಕು ಅನ್ನೋದ್ರ ಮೇಲೆ ಫೋಕಸ್ ಮಾಡಿ. ನೀವು ತಪ್ಪು ಭಾಷೆ ಮಾತಾಡ್ತಿದ್ದೀರಾ, ನೀವು ಏನೇ ತಪ್ಪು ಮಾತಾಡಿದ್ರು ಕೂಡ, ಅಥವಾ ನೀವೇನೇ ನಿಮಗೆ ಗೊತ್ತಿಲ್ಲ ಅಂದರೂ ಕೂಡ, ಜನ ಇವಾಗ ನೀವು ಮಾತಾಡೋದನ್ನು ಆಡ್ಕೋಬೋದು, ಬಟ್ ನಿಮ್ಮ ಸಾಧನೆ ಆದಮೇಲೆ ಅವ್ರು ಯಾರೂ ಕೂಡ ನಿಮ್ಮ ಬಗ್ಗೆ ಮಾತಾಡೋಕ್ಕಾಗಲ್ಲ. ಹಾಗೂ ಮಾತಾಡ್ತಾರೆ ಅಂದರೆ ನಿಮ್ಮ ಸಕ್ಸಸ್ನ ಸಹಿಸೋಕ್ಕಾಗದೇ ಇರೋರು ಮಾತಾಡ್ತಾರೆ. ಇವ್ಳಿಗೇನು ಬರ್ತಾನೆ ಇರಲಿಲ್ಲ, ಇವಳಿಗೇನು ಬರ್ತಾನೆ ಇರಲಿಲ್ಲ, ಇವತ್ತು ಇಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆದ್ಬಿಟ್ನಾ, ಇವನು ಸ್ಕೂಲಲ್ಲಿ ಹೆಂಗಿದ್ದ ಗೊತ್ತಾ, ಇವಳು ಸ್ಕೂಲಲ್ಲಿ ಹೆಂಗಿದ್ಲು ಗೊತ್ತಾ ಅಂತ ಮಾತಾಡ್ತಾರೆ ಹೊರತು ಅದು ಬಿಟ್ಟು ಬೇರೆ ಇನ್ನೇನು ಮಾಡೋಕ್ಕಾಗಲ್ಲ ಅವ್ರ ಕೈಲಿ. ಸೊ ದಟ್ ಜನಗಳ ಬಗ್ಗೆ ತಲೆ ಕೆಡ್ಸ್ಕೊಬೇಡಿ. ನಿಮ್ಮ ಲೈಫಲ್ಲಿ ನೀವು ಸಕ್ಸಸ್ ಆಗಬೇಕು ಅಂದರೆ ಅದಕ್ಕೆ ಬೇಕಾಗಿದ್ದಂತಹ ಪ್ರಯತ್ನ, ಎಫರ್ಟ್ ಹಾಕಿ ಫೋಕಸ್ ಮಾಡಿ. ಆ್ಯಂಡ್ ನಿಮ್ಮ ಕೈಲಿ ಮಾತ್ರ ಸಾಧ್ಯ, ಆ್ಯಂಡ್ ನಿಮ್ಮ ಹತ್ರ ಮಾತ್ರ ಆ ಶಕ್ತಿ ಇದೆ. ಸೊ ಎಷ್ಟು ಎಕ್ಸಾಂಪಲ್ ನಿಮಗೆ ಸಿಕ್ಕಿದೆ ಅಂದಮೇಲೆ ಸ್ಟ್ರಾಂಗ್ ಆಗಿ. ಆ್ಯಂಡ್ ನಮ್ಮ ಪಾರ್ಟಿಸಿಪೆಂಟ್ಸ್ ಇವತ್ತು ತುಂಬ ಜನ, ಮ್ಯಾಮ್ ನಂಗೆ ಮಾತಾಡೋಕ್ಕೆ ಧೈರ್ಯ ಇರಲಿಲ್ಲ, ಇವತ್ತು ಮಾತಾಡ್ತಾ ಇದ್ದೀನಿ. ಮ್ಯಾಮ್ ನನಗೆ ಎಲ್ಲರೂ ಮುಂದೆ ಮಾತಾಡೋಕ್ಕೆ ಆಗ್ತಿರ್ಲಿಲ್ಲ, ಇವತ್ತು ಮಾತಾಡ್ತಾ ಇದ್ದೀನಿ. ಮ್ಯಾಮ್ ನಾನು ಹೋಗಿ ಸ್ಕೂಲಲ್ಲಿ ಟ್ರೈನಿಂಗ್ ಕೊಟ್ಟು ಬರ್ತಾ ಇದ್ದೀನಿ. ಮ್ಯಾಮ್ ಇವತ್ತು ನಾನು ಹೋಗ್ಬಿಟ್ಟು ಒಂದು ಪ್ರೋಗ್ರಾಮ್ ನಡೆಸ್ಕೊಟ್ಟು ಬರ್ತಾ ಇದ್ದೀನಿ. ಮ್ಯಾಮ್ ನಾನು ಯೂಟ್ಯೂಬ್ ಚಾನೆಲ್ ಓಪನ್ ಮಾಡಿದ್ದೀನಿ. ಮ್ಯಾಮ್ ನಾನು ಇನ್ಸ್ಟಾಗ್ರಾಮಲ್ಲಿ ನನ್ನ ಕೆಲವೊಂದು ವಿಷಯಗಳನ್ನು ಹಂಚ್ಕೊಳ್ತಾ ಇದ್ದೀನಿ. ಈ ಥರ ತುಂಬ ಜನ ಹೇಳ್ತಾರೆ. ಆ್ಯಂಡ್ ಭಯ ಇತ್ತು ನನಗೆ ಮುಂಚೆ ಮಾತಾಡೋಕ್ಕೆ ಅನ್ನೋರು ಇವತ್ತು ಪ್ರೋಗ್ರಾಮ್ಗಳನ್ನ ನಡೆಸ್ಕೊಡೋ ಥರ ಆಗಿದ್ದಾರೆ. ಈವನ್ ನಮ್ಮ ಪಾರ್ಟಿಸಿಪೆಂಟ್, ನಮ್ಮ ನಿಸರ್ಗ ಅಂತ ಹೇಳಿ ಒಂದು ಹುಡುಗಿ, ಮಾತಾಡೋಕ್ಕೆ ಹೆದರ್ತಿದ್ದಂಥ ಹುಡುಗಿ, ಇವತ್ತು ನಮ್ಮ ಬೆಳಗಿನ ಸೆಷನ್ನಲ್ಲಿ ಓಪನಿಂಗ್ ನಾನು ಕ್ಲಾಸ್ ಶುರು ಮಾಡೋ ತನಕ ಎಲ್ಲ ಬಿಗಿನಿಂಗಲ್ಲಿ ಸ್ಟಾರ್ಟ್ ಮಾಡಿ ಶೇರಿಂಗ್ಸ್ ಎಲ್ಲ ತೊಗೊಳ್ಳೋದು ಅದೇ ಹುಡುಗಿನೇ. ವಿಡಿಯೋ ಆನ್ ಮಾಡೋಕ್ಕೂ ಹೆದರ್ತಾ ಇದ್ಲು ಒಂದು ಟೈಮಲ್ಲಿ. ಇವತ್ತು ವಿಡಿಯೋ ಆನ್ ಮಾಡಿಕೊಂಡು ಕ್ಲಾಸ್ನ ತೊಗೊಳ್ಳೋ ಹಂತಕ್ಕೆ ಬಂದಿದ್ದಾರೆ. ಅಂದರೆ ನಮ್ಮಲ್ಲೇ ಶಕ್ತಿ ಇದೆ, ಶಕ್ತಿ ಇಲ್ಲ ಅಂತ ಅಂದ್ಕೊಂಡಿರೋದೇ ದೊಡ್ಡ ಪ್ರಾಬ್ಲಮ್ ಆಗಿದೆ. ಸೊ ಎಚ್ಚೆತ್ಕೊಳ್ಳಿ, ನಿಮ್ಮಲ್ಲಿರೋ ಶಕ್ತಿಯನ್ನು ಹೊರಗೆ ತನ್ನಿ. ಮಾತಾಡೋಕ್ಕೆ ಕಷ್ಟ ಆಗ್ತಾ ಇದೆ ಅಥವಾ ನಿಮಗೇನು ಕಷ್ಟ ಆಗ್ತದೆ ಅದ್ರ ಮೇಲೆ ಪ್ರಯತ್ನ ಮಾಡಿ ಅದರಿಂದ ಆಚೆ ಬನ್ನಿ. ಸೊ ನಂಬಿಕೆ ಇರಲಿ, ಆ್ಯಂಡ್ ಬದುಕಿನಲ್ಲಿ ಭರವಸೆ ಇರಲಿ, ಭರವಸೆಯೇ ಬದುಕು, ನಂಬಿಕೆ ಇರಲಿ. ಥ್ಯಾಂಕ್ ಯು.